ನಮ್ಮನ್ನು ನಿಲ್ಲಿಸಬೇಡಿ, ದಯಮಾಡಿ ನಮ್ಮನ್ನು ಕಾಪಾಡಿ ಎಂದು ಕಾಲು ಹಿಡಿದು ಬೇಡಿಕೊಳ್ಳುತ್ತಾರೆ. ಆಗ ದೈವವು ಗಂಭೀರವಾಗಿ, ಇದು ದೈವದ ನುಡಿ, ಇದು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಎಚ್ಚರಿಸುತ್ತದೆ. ಅಚ್ಚರಿ ಎಂದರೆ ಮನೆಯವರು ಕಣ್ಣೀರು ಒರೆಸಿಕೊಂಡು ಒಳಗೆ ಕಾಲಿಡುವಷ್ಟರಲ್ಲಿಯೇ ಯಾವ ವ್ಯಕ್ತಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದರೋ ಆ ವ್ಯಕ್ತಿ ಇಹಲೋಕ ತ್ಯಜಿಸಿರುತ್ತಾರೆ. ಯಾರ ಕಣ್ಣಿಗೂ ಕಾಣದ ಮೃತ್ಯುವನ್ನು ದೈವವು ಮೊದಲೇ ಗುರುತಿಸಿ ನುಡಿದ ಈ ಘಟನೆ ಪಂಜುರ್ಲಿ ದೈವದ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ. ಅಂದಿನಿಂದ ಇಂದಿನವರೆಗೆ ಪಂಜುರ್ಲಿ ನುಡಿದರೆ ಅದು ಸತ್ಯ ಎಂಬ ನಂಬಿಕೆ ಕರಾವಳಿಯ ಮಣ್ಣಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ವೀಕ್ಷಕರೇ, ಈ ವಿಡಿಯೋವನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಯ ಆಧಾರದಲ್ಲಿ ತಯಾರಿಸಿದ್ದೇವೆ. ಯಾವುದೇ ಮಾಹಿತಿ ತಪ್ಪಾಗಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ.